ಮಾರ್ಚ್ 11ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು. ಮೊದಲನೇದಾಗಿ, ಏಪ್ರಿಲ್ 1, 2026ರಿಂದ ಭಾರತೀಯ ಸೇನೆಯ ಹೊಸ ಉಪಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ಆಯ್ಕೆಗೊಂಡಿದ್ದಾರೆ? ಉತ್ತರ, ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇರ್ ರವರು. ಇತ್ತೀಚೆಗೆ ಫಾರ್ಮುಲಾ 1 ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2026 ಯಾರು ಗೆದ್ದಿದ್ದಾರೆ? ಉತ್ತರ, ಜಾರ್ಜ್ ರಸೆಲ್. ಈ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಯುವ ಚಾಲಕ ಕಿಮಿ ಆಂಟೋನೆಲ್ಲಿ ಇವರು ತಮ್ಮ ಚೊಚ್ಚಲ F1 ರೇಸ್ನಲ್ಲಿ 2ನೇ ಸ್ಥಾನವನ್ನು ಗಳಿಸಿದ್ದಾರೆ. ಇತ್ತೀಚೆಗೆ 8ನೇ ಜನೌಷಧಿ ದಿವಸ್ ಇದನ್ನು ಭಾರತದಾದ್ಯಂತ ಯಾವ ದಿನಾಂಕದಂದು ಆಚರಿಸಲಾಯಿತು? ಉತ್ತರ, ಮಾರ್ಚ್ 7ರಂದು. ಪ್ರತಿ ವರ್ಷ ಮಾರ್ಚ್ 1ರಿಂದ ಮಾರ್ಚ್ 7ರವರೆಗೆ ಜನೌಷಧಿ ವಾರ ಎಂದು ಆಚರಿಸಲಾಗುತ್ತದೆ. ಇದರ ಮುಕ್ತಾಯ ಸಮಾರಂಭವಾಗಿ ಪ್ರತಿ ವರ್ಷ ಮಾರ್ಚ್ 7ನ್ನು ಜನೌಷಧಿ ದಿವಸ್ ಎಂದು ಆಚರಿಸಲಾಗುತ್ತದೆ. ಇತ್ತೀಚೆಗೆ ಯಾವ ಭಾರತೀಯ ಕ್ರಿಕೆಟಿಗ 500 ಅಂತಾರಾಷ್ಟ್ರೀಯ ವಿಕೆಟ್ಗಳನ್ನು ತಲುಪಿದ ಎಲೈಟ್ ಕ್ಲಬ್ಗೆ ಸೇರಿದ್ದಾರೆ? ಉತ್ತರ, ಜಸ್ಪ್ರೀತ್ ಬುಮ್ರಾ. ಈ ಮೈಲಿಗಲ್ಲನ್ನು ತಲುಪಿದ ಭಾರತದ 8ನೇ ಬೌಲರ್ ಎಂಬ ಹೆಗ್ಗಳಿಕೆಗೆ ಬುಮ್ರಾ ಪಾತ್ರರಾಗಿದ್ದು, ಈ ಪಟ್ಟಿಯಲ್ಲಿರುವ ಇತರ ಬೌಲರ್ಗಳು ಅನಿಲ್ ಕುಂಬ್ಳೆ, ರವಿಚಂದ್ರನ್ ಅಶ್ವಿನ್, ಹರ್ಭಜನ್ ಸಿಂಗ್, ಕಪಿಲ್ ದೇವ್, ರವೀಂದ್ರ ಜಡೇಜಾ, ಝಹೀರ್ ಖಾನ್ ಮತ್ತು ಜವಾಗಲ್ ಶ್ರೀನಾಥ್ ರವರು. ಸಿಪ್ರಿ ಪ್ರಕಾರ 2021ರಿಂದ 25ರ ಅವಧಿಯಲ್ಲಿ ಜಾಗತಿಕ ಶಸ್ತ್ರಾಸ್ತ್ರ ಆಮದುಗಳಲ್ಲಿ ಭಾರತದ ಸ್ಥಾನ ಎಷ್ಟು? ಉತ್ತರ, 2ನೇ ಸ್ಥಾನ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ಪ್ರಕಾರ ಮಾರ್ಚ್ 26ರಲ್ಲಿ ಬಿಡುಗಡೆ ಮಾಡಿದ ಇತ್ತೀಚಿನ ವರದಿಯ ಪ್ರಕಾರ 2021-25ರ ಅವಧಿಯಲ್ಲಿ ಜಾಗತಿಕ ಶಸ್ತ್ರಾಸ್ತ್ರ ಆಮದುಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದು, ಈ ಪಟ್ಟಿಯಲ್ಲಿ ಯುಕ್ರೇನ್ 1ನೇ ಸ್ಥಾನದಲ್ಲಿದೆ. ಇದರ ಒಳಗೊಂಡಂತೆ ಸೌದಿ ಅರೇಬಿಯಾ 3ನೇ ಸ್ಥಾನದಲ್ಲಿದ್ದು, ಕತರ್ 4ನೇ ಸ್ಥಾನ ಹಾಗೂ ಪಾಕಿಸ್ತಾನ 5ನೇ ಸ್ಥಾನದಲ್ಲಿದೆ. 2026ರಲ್ಲಿ ಮಾನವೀಯ ನೆರವಿನ ರೂಪದಲ್ಲಿ ಭಾರತದಿಂದ 1000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಪಡೆದ ದೇಶ ಯಾವುದು? ಉತ್ತರ, ಮಲಾವಿ. ಭಾರತ ಸರ್ಕಾರ ಎಲ್ ನೀನೋ ಪರಿಣಾಮದಿಂದ ಉಂಟಾಗಿರುವ ತೀವ್ರ ಬರಗಾಲದಿಂದಾಗಿ ಸಂಕಷ್ಟಕ್ಕೀಡಾಗಿರುವ ಆಗ್ನೇಯ ಆಫ್ರಿಕಾ ರಾಷ್ಟ್ರವಾದ ಮಲಾವಿಗೆ ಈ ಸಹಾಯವನ್ನು ಕಳಿಸಿಕೊಟ್ಟಿದೆ. ಈ ಅಕ್ಕಿಯ ಸರಕನ್ನು ಮಹಾರಾಷ್ಟ್ರದ ನವಶೇವಾ ಬಂದರಿನಿಂದ ಮಲಾವಿಗೆ ಕಳಿಸಿಕೊಟ್ಟಿದೆ. ಮಲಾವಿ ಕುರಿತು ಹೇಳೋದಾದರೆ ಇದರ ರಾಜಧಾನಿ ಲಿಂಗಾಂಗ್ವೆ. ಇಲ್ಲಿಯ ಅಧಿಕೃತ ಭಾಷೆ ಇಂಗ್ಲಿಷ್. ಇಲ್ಲಿಯ ಸದ್ಯದ ಅಧ್ಯಕ್ಷರು ಪೀಟರ್ ಮುತಾರಿಕ್ ಹಾಗೂ ಇಲ್ಲಿಯ ಕರೆನ್ಸಿ ಮಲಾವಿಯನ್ ಕ್ವಾಚಾ. ವಿದ್ಯಾರ್ಥಿಗಳಿಗಾಗಿ ಸೈಬರ್ ಸುರಕ್ಷತಾ ಪ್ರೋಟೋಕಾಲ್ 2026 ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಉತ್ತರ, ಕೇರಳ. ಕೇರಳ ಕುರಿತು ಹೇಳೋದಾದರೆ ಇದರ ರಾಜಧಾನಿ ತಿರುವನಂತಪುರಂ. ಇಲ್ಲಿಯ ಸದ್ಯದ ರಾಜ್ಯಪಾಲರು ರಾಜೇಂದ್ರ ಅರ್ಲೇಕರ್. ಕೇರಳದ ಸದ್ಯದ ಮುಖ್ಯಮಂತ್ರಿಗಳು ಪಿಣರಾಯಿ ವಿಜಯನ್. ವಿಸ್ತೀರ್ಣದಲ್ಲಿ ಕೇರಳ ಭಾರತದಲ್ಲಿ 21ನೇ ಸ್ಥಾನದಲ್ಲಿದ್ದು, ಜನಸಂಖ್ಯೆಯಲ್ಲಿ 13ನೇ ಸ್ಥಾನದಲ್ಲಿದೆ. ಇಲ್ಲಿಯ ಅಧಿಕೃತ ಭಾಷೆ ಮಲಯಾಳಂ ಮತ್ತು ಇಂಗ್ಲಿಷ್. ಕೇರಳದಲ್ಲಿರುವ ಪ್ರಮುಖ ನದಿ ಪೆರಿಯಾರ್ ನದಿ. ಇದು ಕೇರಳದ ಅತಿ ಉದ್ದ ನದಿಯಾಗಿದೆ. ಇಲ್ಲಿ ಕಂಡುಬರುವ ಪ್ರಮುಖ ಸರೋವರ ವೆಂಬನಾಡ್ ಸರೋವರ. ಇದು ಭಾರತದ ಅತಿ ಉದ್ದ ಸರೋವರವಾಗಿದೆ. ಇಲ್ಲಿ ಕಂಡುಬರುವ ಪ್ರಮುಖ ಶಿಖರ ಅನ್ನೈಮುಡಿ ಶಿಖರ. ಇದು ದಕ್ಷಿಣ ಭಾರತ ಮತ್ತು ಪಶ್ಚಿಮ ಘಟ್ಟಗಳಲ್ಲಿರುವ ಅತಿ ಎತ್ತರದ ಶಿಖರವಾಗಿದೆ. ಕೇರಳದಲ್ಲಿ 94% ಸಾಕ್ಷರತೆ ಇದ್ದು, ಭಾರತದಲ್ಲೇ 1ನೇ ಸ್ಥಾನದಲ್ಲಿದೆ. ಲಿಂಗಾನುಪಾತದಲ್ಲಿ ಪ್ರತಿ 1000 ಪುರುಷರಿಗೆ 1084 ಮಹಿಳೆಯರು ಕೇರಳದಲ್ಲಿದ್ದು, ಇದು ಭಾರತದಲ್ಲಿ ಅತಿ ಹೆಚ್ಚಾಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕೇರಳ ಭಾರತದಲ್ಲೇ 1ನೇ ಸ್ಥಾನದಲ್ಲಿದ್ದು, ಇಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ, ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಕಂಡುಬರುವ ಇಡುಕ್ಕಿ ಅಣೆಕಟ್ಟು ಇದು ಏಷ್ಯಾದ ಅತಿದೊಡ್ಡ ಆರ್ಕ್ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. 2026ರಲ್ಲಿ ಫಿನೋ ಪೇಮೆಂಟ್ಸ್ ಬ್ಯಾಂಕ್ನ ಮಧ್ಯಂತರ ಸಿಇಒ ಆಗಿ ಯಾರು ಆಯ್ಕೆಗೊಂಡಿದ್ದಾರೆ? ಉತ್ತರ, ಕೇತನ್ ಮರ್ಚೆಂಟ್. ಇತ್ತೀಚೆಗೆ ವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಮತ್ತು 1965ರ ಯುದ್ಧ ವೀರ ತಮ್ಮ 95ನೇ ವಯಸ್ಸಿನಲ್ಲಿ ನಿಧನರಾದರು. ಅವರ ಹೆಸರು ಏನು? ಉತ್ತರ, ಕೆ.ಜಿ. ಜಾರ್ಜ್ ರವರು.